ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯ ಡಿಂಪಲ್ ಹುಡುಗ ಸದಾ ತಮ್ಮ ಅದ್ಭುತ ಹಾಗೂ ಅಭಿನಯದ ಮೂಲಕ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ನಗುವಿನಿಂದಲೇ ಕನ್ನಡಿಗರನ್ನ ಗೆಲ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ವಿಜಯ್ ಲಲಿತಾ ಸೂರ್ಯ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮಂಜುನಾಥ್ ಅವರು, ತುಂಬಾ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ. ನಿಮ್ಮನ್ನ ನೋಡ್ರೆ ಆ ಇಂಟ್ರೊಡಕ್ಷನ್ ಸಾಲ್ದು ಅಂತ ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಲುಕ್ ತುಂಬಾ ಚೆನ್ನಾಗಿದೆ ನಿಮ್ಗೆ. ಥ್ಯಾಂಕ್ ಯು. ಲಾಸ್ಟ್ ಟೈಮ್ ಕರ್ಲಿ ಹೇರ್ ನೋಡಿದ್ರೆ, ಹೌದು, ಕರ್ಲಿ ಹೇರ್ ನೋಡಿದ್ದೆ. ದತ್ತಾಬಾಯಿ ಮುಗೀತು. ಹ್ಮ್. ಸೊ ಆ ಲುಕ್ ಜೊತೆ ದತ್ತಾಬಾಯಿದು ಕ್ಲೋಸ್ ಆಯ್ತು. ಸೊ ಹೊಸ ಲುಕ್. ವಿಜಯ್ ಲಲಿತಾ ಸೂರ್ಯ ಅವರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಈಗ ಅಂತ, ದಸರಾ ಹಬ್ಬ ಬಿಟ್ಟು? ದಸರಾ ಹಬ್ಬ ಬಿಟ್ಟು ಇತ್ತೀಚೆಗೆ ಅದು ಮುಗೀತು. ದೃಷ್ಟಿ ಬೊಟ್ಟು ಮುಗೀತು. ನೆಕ್ಸ್ಟು 2-3 ಆಬ್ವಿಯಸ್ಲಿ ಒಂದ್ ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಯಾವ್ದು ಆಯ್ಕೆ ಮಾಡ್ಕೋಬೇಕು, ಯಾರ ಜೊತೆ ಕೆಲಸ ಮಾಡಬೇಕು ಅಂತ. ಹಾಗೆ ಒಂದು ಸಿನಿಮಾ ACP ಗೌತಮ್, ಅದು ರಿಲೀಸ್ಗಿದೆ. ಇನ್ನೊಂದು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಸೊ ವರ್ಕ್ ಫ್ರಂಟ್ ಅಲ್ಲಿ ಇದು. ಅಂಡ್ ಪರ್ಸನಲ್ ಲೈಫಲ್ಲಿ ತಂದೆ, ಗಂಡ, ಮಗ, ಈ ಕೆಲಸದ ಜವಾಬ್ದಾರಿ, ತಮ್ಮ ಎಲ್ಲ ಇದೆ. ಸೊ IPS ಗೌತಮ, ACP ಗೌತಮ್. ACP ಗೌತಮ್, ಅದೇ ಲುಕ್ ಇದು? ಇಲ್ಲ, ಅದು ಕಂಪ್ಲೀಟ್ ಆಗಿ ಆಯ್ತು. ಒಂದು 6 months ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಯ್ತು. ಇಂಟರ್ವ್ಯೂ ಇನ್ನೂ ಶುರು ಮಾಡಿಲ್ಲ. ಶುರು ಮಾಡ್ಬೇಕು ಅಂದ್ರೆ ನೀವು ನನಗೆ ಪ್ರಮಾಣ ಮಾಡಬೇಕು. ನಾನ್ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅಂತ. ಬಾಸ್ ಟಿವಿ ಮಂಜುನಾಥ್ ಅವರ ಸಮ್ಮುಖದಲ್ಲಿ ಬಾಸ್ ಟಿವಿ ಮಂಜುನಾಥ್ ಶ್ರೀನಿವಾಸ್ ಅವರ ಇಂಟರ್ವ್ಯೂ ಅಲ್ಲಿ ನಾನು ಒನ್ ವರ್ಡ್ ಆನ್ಸರ್ ಕೊಡದೆ. ಓಕೆ, ಒನ್ ವರ್ಡ್ ಆನ್ಸರ್ ಕೊಡದೆ ಎಲ್ಲಾನು ಡಿಪ್ಲೊಮ್ಯಾಟಿಕ್ ಆಗಿ ಡಿಪ್ಲೊಮ್ಯಾಟಿಕ್ ಆಗಿ ಯಾರ ಮನ್ಸು ನೋಯಿಸಕ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ಡಿಪ್ಲೊಮ್ಯಾಟಿಕ್ ಆಗು ಬೇಡ, ಓಪನ್ ಅಪ್ ಆಗಿ. ಎಸ್, ಓಪನ್ ಅಪ್ ಆಗಿ ತುಂಬಾ ಚೆನ್ನಾಗಿ ಕೇಳಿರುವಂತ ಪ್ರಶ್ನೆಗಳಿಗೆಲ್ಲ ಸ್ವಇಚ್ಛೆಯಿಂದ ಆನ್ಸರ್ ಮಾಡ್ತೀನಿ. ಅಕಸ್ಮಾತ್ ಈ ಇಂಟರ್ವ್ಯೂ ಯಾರಿಗಾದ್ರೂ ಬೇಜಾರ್ ಆಯ್ತು ಅಂದ್ರೆ ದಯವಿಟ್ಟು ಇವಾಗ್ಲೇ ನಂಗೆ ಕ್ಷಮೆ ಕೇಳ್ಬಿಡ್ತೀನಿ. ಪ್ಲೀಸ್ ಮನ್ಸಕ್ ತಗೊಂಡು ಕೇಳ್ತಿದ್ರ ಕ್ಷಮೆ ಏನಕ್ಕೆ ಅಂತ? ಸುಮ್ನೆ ಅಲ್ಲ, ತಪ್ಪು ಮಾಡಿರೋಂಥವ್ರು ಕ್ಷಮೆ ಕೇಳ್ಬೇಕು. ತಪ್ಪು ಮಾಡದೆ ಅದೇನ್ ಕೇಳಕ್ಕಾಗುತ್ತೆ? ಜೀವನದಲ್ಲಿ ಕಾಂಟ್ರವರ್ಸಿ ಇಲ್ಲದೆ 15 ವರ್ಷ ಕಳೆದಿದ್ದೀನಿ. ಈ ತರನೇ ನಾನು ಓಪನಿಂಗ್ ಅಲ್ಲೇ ತಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ನಿಮ್ಗೆ ಅದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ನನಗೆ. ನಿಜ ಇಲ್ಲ. ಟು ಬಿ ಫ್ರಾಂಕ್, ನಾನೇ ಅಷ್ಟೇ. ನಾನು ಆಕ್ಚುಲಿ ನನ್ನ ಪರ್ಸನಾಲಿಟಿ ಹೇಗೆ ಅಂದ್ರೆ, ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಕೆಲವೊಂದ್ಸಲ ಕೆಲವೊಂದು ಉತ್ತರ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದೆ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳಿರ್ತೀನಿ. ಅದು ಪಾಪ ಇನ್ನೊಬ್ರು ಮನ್ಸಿಗೆ ನೋವಾಗಿರುತ್ತೆ. ಬಟ್ ನಮ್ಗೆ ಗೊತ್ತಿರಲ್ವೇ ಅದು. ಬಟ್ ನನ್ಗೆ ಅದು ಇಷ್ಟ ಇಲ್ಲ. ಯಾರ ಮನ್ಸು ಯಾಕೆ ನೋಯಿಸ್ಬೇಕು? ನನ್ನ ಕಡೆಯಿಂದ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಯಾರ ಮನ್ಸು ನೋಯಿಸಕ್ ನನಗೆ ಇಷ್ಟ ಇಲ್ಲ. ಹಾಗಾಗಿ ಕ್ಷಮೆ ಕೇಳ್ಬಿಡೋದು ಬೆಟರ್. ಅಲ್ಲ, ಈಗ ಕಾಂಟ್ರವರ್ಸಿ ಇಲ್ಲದೆ 1 ವರ್ಷ 2 ವರ್ಷ ನಾವು ಸರ್ವೈವ್ ಆಗೋದು ಕಷ್ಟ. ಅಂತದ್ರಲ್ಲಿ 15 ವರ್ಷಗಳ ಸಿನಿಮಾ ಮತ್ತು ಸೀರಿಯಲ್ ಲೈಫ್ ಅಲ್ಲಿ ಹೆಂಗ್ ಸಾಧ್ಯ ಒಬ್ಬ ಮನುಷ್ಯನಿಗೆ ಅಂತ? ಅತಿ ಆಸೆ ಇಲ್ಲ ನನಗೆ. ಓಕೆ. ದುರಾಸೆ ಇಲ್ಲ. ಅಂಡ್ ಯಾವ ಕೆಲಸ ಕೊಟ್ಟರು ಅದಕ್ಕೆ ಏನು ನನ್ನ ಕಡೆಯಿಂದ ಎಷ್ಟು ಆನೆಸ್ಟಿಯಿಂದ ಕೆಲಸ ಮಾಡ್ಬೋದು ಅದನ್ನ ಮಾಡಿದ್ದೀನಿ. ಆ್ಯಂಡ್ ಮನೇಲಿ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ದೊಡ್ಡವ್ರಿಗೆ ಮರ್ಯಾದೆ ಕೊಡು, ಚಿಕ್ಕವ್ರಿಗೆ ಪ್ರೀತಿಯಿಂದ ನೋಡ್ಕೊ, ಆ್ಯಂಡ್ ನಿನ್ನ ಕೆಲಸ ನೀನು ಮಾಡು, ಬೇರೆಯವ್ರ ಕೆಲಸಕ್ಕೆ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕಬೇಡ, ಮೂಗು ತೋರ್ಸಕ್ಕೆ ಹೋಗಬೇಡ, ಆ್ಯಂಡ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇಷ್ಟನ್ನ ಫಾಲೋ ಮಾಡ್ಕೊಂಡು ಬಂದರೆ ಯಾವ ಕಾಂಟ್ರವರ್ಸಿನೂ ಆಗಲ್ಲ ಅಂತ ನನ್ನ ಅನಿಸಿಕೆ. ನೀವ್ ಹೇಳಿ. ಇನ್ಫ್ಯಾಕ್ಟ್ ಅದು ಆಕ್ಚುಲಿ ನಿಜಾನು ಕೂಡ. ಅಂಡ್ ಇನ್ನೊಂದು ಏನಂತಂದ್ರೆ, ಯಾರ ತಂಟೆಗೂ ಹೋಗಲ್ಲ, ಯಾರ್ದು ಇದಕ್ಕೂ ಇಶ್ಯೂಗೂ ಹೋಗಿ ಮಾತಾಡಲ್ಲ, ಎಂಥದ್ದು ಇಲ್ಲ. ಬಟ್ ಒಂದಷ್ಟು ವರ್ಷಗಳ ಕಾಲ ನಾವು ಸರ್ವೈವ್ ಆಗ್ಬೇಕು ಅಂತಂದ್ರೆ ನಮ್ಮ ಪಾಡಿಗೆ ನಾವಿದ್ರೂ ಕೂಡ ಬೇಕು ಅಂತಾನೆ ನಮ್ಮನ್ನ ಕಾಲೆಳೆಯುವಂತ ಜನಗಳ ಮಧ್ಯೆ ಹೆಂಗ್ ಸಾಧ್ಯ ಆಯ್ತು ಅಂತ? ಎಲ್ಲ ಒಂದ್ ಕಡೆ ಅದೇ ಒಂದ್ ಕಡೆ ಭಗವಂತನ ಆಶೀರ್ವಾದ, ಇನ್ನೊಂದು ನಾನು ಯಾರನ್ನ ಭೇಟಿ ಮಾಡ್ತೀನೋ ಅವ್ರಿಗೆಲ್ಲರಿಗೂ ನಾನು ಇಷ್ಟ ಆಗಿದ್ದೀನಿ. ಆ್ಯಂಡ್ ನಾನು ಎಲ್ಲರನ್ನೂ ಮನಸ್ಸಿಂದ ಮಾತಾಡಿಸ್ತೀನಿ. ಸುಮ್ಮನೆ ಕೆಲಸ ಇದ್ರೆ ಮಾತ್ರ ಫೋನ್ ಮಾಡೋದು ಅಥವಾ ಏನೋ ನೆನೆಸ್ಕೊಳ್ಳೋದೆಲ್ಲ ಮಾಡಕ್ಕೆ ಹೋಗಲ್ಲ. ಆಮೇಲೆ ನನಗೆ ಬರೋದು ಇಲ್ಲ ಅದು. ಆ್ಯಂಡ್
ಯಾರ ಜೊತೆ ಈಗ ನಿಮ್ಮ ಹತ್ರ ಕನೆಕ್ಟ್ ಆಗಿದ್ದೀನಿ ಅಂದರೆ ನನಗೆ ಇಷ್ಟ ಆಗಿದ್ದೀರಾ ಅದಕ್ಕೋಸ್ಕರ ಕನೆಕ್ಟ್ ಆಗಿದ್ದೀನಿ. ಅಂದರೆ ನೀವೊಬ್ಬ ಜರ್ನಲಿಸ್ಟು ನನ್ನ ಬಗ್ಗೆ ಒಳ್ಳೆ ವಿಷಯ ಹೇಳಲಿ, ಒಳ್ಳೆ ವಿಚಾರ ಮಾತಾಡಲಿ, ಅದಕ್ಕೋಸ್ಕರ ಕನೆಕ್ಟ್ ಆ ಥರ ವ್ಯಕ್ತಿ ನಾನಲ್ಲ. ಅದು ಗೊತ್ತಾಗ್ಬಿಡತ್ತೆ, ಯಾರಿಗೇ ಆಗಲಿ ಗೊತ್ತಾಗ್ಬಿಡುತ್ತೆ. ಎಷ್ಟು ಅಂದರೆ 1 ವರ್ಷ ನಾಟಕ ಆಡ್ಬೋದು, 2 ವರ್ಷ ನಾಟಕ ಆಡ್ಬೋದು. ಫಾರ್ ದಿಸ್ ಮೋರ್ ದೆನ್ ಎ ಡೆಕೆಡ್ ನಾಟಕ ಆಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾರಿಗೂ ನನ್ನ ಬಗ್ಗೆ ಅಷ್ಟು ನನ್ನ ಮೀಟ್ ಮಾಡಿರೋರಿಗೆ ಇಷ್ಟ ಆಗಿದ್ದೀನಿ ಹೊರತು. ಆ್ಯಂಡ್ ತುಂಬ ಕನೆಕ್ಟ್ ಆಗಿರೋರು ಇವತ್ತಿಗೂ ಕೂಡ ತುಂಬ ನಿಮ್ಮ ಫೀಲ್ಡಲ್ಲೂ ಇದ್ದಾರೆ, ಬೇರೆ ಫೀಲ್ಡಲ್ಲೂ ಇದ್ದಾರೆ. ಆ್ಯಂಡ್ ಪರ್ಸ್ನಲಿ ಕನೆಕ್ಟ್ ಆಗಿದ್ದೀವಿ. ಕೆಲಸ ಇದ್ದರೆ ಮಾತ್ರ ಮಾತಾಡೋದು ಅಥವಾ ಸಿಗೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ನನಗೆ ಮನುಷ್ಯ ಇಷ್ಟ ಆಯಿತು ಅಂದರೆ ಲೈಫ್ ಲಾಂಗ್ ಆ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಕೆಲವೊಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ ನಾನು ಅದನ್ನ ಮನ್ಸಿಗೆ ತೊಗೊಳಕ್ಕೆ ಹೋಗಲ್ಲ. ಈಗ ನನ್ನ ಬಗ್ಗೆ ಈಗ ಫಾರ್ ಎಕ್ಸಾಂಪಲ್ ನೀವೇ ನನ್ನ ಬಗ್ಗೆ ಏನೋ ಮಾತಾಡಿರ್ತೀರ ಅಂತ ಅಂದ್ಕೊಳ್ಳಿ. ಇನ್ಯಾರೋ ಥರ್ಡ್ ಪಾರ್ಟಿ ನಂಗೆ ಬಂದು ಹೇಳ್ತಾರೆ, ಈ ಥರ ಮಂಜುನಾಥ್ ಅವ್ರು ನಿಮ್ಮ ಬಗ್ಗೆ ಹಿಂಗೆ ಹೇಳಿದ್ರು ಅಂತ. ಜನರಲಿ ಏನಾಗುತ್ತೆ, ಕೋಪ ಬರುತ್ತೆ, ಮನಸ್ತಾಪ ಆಗುತ್ತೆ, ಫೋನ್ ಮಾಡಿ ಜಗಳ ಮಾಡೋದು ಅಥವಾ ಸಂಬಂಧನ ಕಟ್ ಮಾಡ್ಕೊಳ್ಳೋದು. ಈಗ ನೀವು ಯಾಕೆ ಹೇಳಿದ್ದೀರಾ ಅಥವಾ ಯಾವ ಕಾಂಟೆಕ್ಸ್ಟ್ ಮೇಲೆ ಹೇಳಿದ್ದೀರಾ ನನಗೆ ಗೊತ್ತಿಲ್ಲ. ನನ್ನ ಮುಂದೆ ಅಂತೂ ನೀವು ಹೇಳಿಲ್ಲ. ನನ್ನ ಮುಂದೆ ಹೇಳಿದರೆ ನಾನು ಅದನ್ನ ಕನ್ಫ್ರಂಟ್ ಮಾಡ್ತೀನಿ. ಆ ಥರ ಸುಮಾರು ವಿಚಾರಗಳು ಬರುತ್ತೆ ನನಗೆ. ನಾನು ಅದನ್ನ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದಕ್ಕೆ ಸಂಬಂಧಗಳು ಚೆನ್ನಾಗಿದೆ. ಈಗ ಅಕಸ್ಮಾತ್ ನೀವು ಹೇಳಿದರೂ ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಈಗ ಮಂಜುನಾಥ್ ಅವರು ನನ್ನ ಮುಂದೆ ಏನೋ ವಿಚಾರ ಹೇಳಿದರೆ ಅದನ್ನ ಕೇಳಿಸ್ಕೊತೀನಿ, ಏನೋ ಹೇಳಬೇಕಾ ಹೇಳ್ತೀನಿ. ಬೇರೆ ಯಾರ ಹತ್ರನೂ ಅದನ್ನ ಶೇರ್ ಮಾಡಿದರೆ ಅವ್ರು ಯಾರೋ ಬಂದು ನನಗೆ ಹೇಳಿದ್ರೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದನ್ನ ನಾನು ಮನ್ಸಿಗೂ ಹಾಕೊಳಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿದ್ರು ಸಂಬಂಧಗಳು. ಅಲ್ಲಿ ಅಹಂ ಅಂತ ಬಂದ್ಬಿಡುತ್ತೆ. ಅದು ಹೆಂಗೆ ಇವ್ರು ಹೇಳ್ತಾರೆ ನನ್ನ ಬಗ್ಗೆ. ಅಹಂ ಇಲ್ಲ ಅಂದರೆ ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಬರಲ್ಲ ಅಲ್ಲಿ. ಆ್ಯಂಡ್ ಇಟ್ ಡಸ್ ನಾಟ್ ಮ್ಯಾಟರ್ ನನ್ನ ಜೊತೆ ಚೆನ್ನಾಗಿದ್ದಾರಾ, ನಾನು ಸಿಕ್ಕಿದ್ರೆ ಖುಷಿಯಿಂದ ಮಾತಾಡಿಸ್ತಾರ, ಪ್ರೀತಿಯಿಂದ ಅಪ್ಕೋತಾರ, ಅಷ್ಟೇ. ಅದು ಸಾಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.